The next question, what is the difference between the biggest and the smallest fraction among? ಇಲ್ಲಿ ನಾವು ಬಿಗ್ಗೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಫ್ರ್ಯಾಕ್ಷನ್ ಯಾವುದಂತ ಫೈಂಡ್ ಮಾಡಬೇಕಂದ್ರೆ ಈ ನಂಬರ್ದು ಎಲ್ ಸಿ ಎಮ್ ಫೈಂಡ್ ಮಾಡಬೇಕು. 3, 4, 5, 6. ದ ಎಲ್ ಸಿ ಎಮ್ 3 1s 3, 4, 5, 3 2s. ನೆಕ್ಸ್ಟ್ 2, 2s 5, 5, 2 1s 2. ನೆಕ್ಸ್ಟ್ 2 1s 2, 5, 5, 5 1s 5. 3 into 2 into 2 into 5. 3 into 2 6. 6 into 2 is 12. 12 into 5 6. The LCM is 60. 2 by 3. 3 by 4. 4 by 5. 5 by 6. ಅಂದರೆ LCM 60 ಬರುತ್ತೆ. 3 into 20 is 4 into 15 is 60. 5 into 12 is 16. 6 into 10 is 60. 2 into 20 is 40 by 60. 3 into 15 is 45 divided by 6. 4 into 12 is 48 divided by 60. 5 into 10 is 50 divided by 60. ಈ ಫ್ರ್ಯಾಕ್ಷನಲ್ಲಿ ನಂಬರ್ಸನ್ನು ಕೊಟ್ಟಾಗ ದೊಡ್ಡದು ಯಾವುದು ಸಣ್ಣದು ಯಾವುದು ಅಂತ ಫೈಂಡ್ ಮಾಡಬೇಕಂದ್ರೆ ನಾವು ಡಿನಾಮಿನೇಟರನ್ನು ಸೇಮ್ ಮಾಡ್ಕೋಬೇಕು. ಡಿನಾಮಿನೇಟರ್ ಸೇಮ್ ಮಾಡ್ಕೋಬೇಕಂದ್ರೆ ಫಸ್ಟ್ ಎಲ್ ಸಿ ಎಮ್ ತೆಗೆದು ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇಲ್ಲಿ ದೊಡ್ಡ ನಂಬರ್ ಯಾವುದಂದ್ರೆ 50 by 60 is the big number and small number is 40 by 60. They are asking the difference between the biggest and the smallest fraction. The biggest fraction is 50 divided by 60 minus 40 divided by 60. Denominator same iddaga 60. 50 minus 40 is 10. 10 by 60 na simplification ಮಾಡಿದಾಗ 0 0 cancel. 1 by 6 is the answer. The option A is correct. Next question. A 2-digit number is such that the product of the digit is 8. When 18 is added to the number, then the digits are reversed. The number is. Here there is a one number of 2 digits. 2 digit ದು ಒಂದು ನಂಬರ್ ಇದೆ ಎ ಬಿ ಅಂತ. ಈ ಎರಡು ನಂಬರನ್ನು ಈ ಎರಡು ಡಿಜಿಟ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 8 ಬರುತ್ತೆ. ಆ ನಂಬರಿಗೆ ಈ ಎ ಬಿಗೆ 18 ಪ್ಲಸ್ ಮಾಡಿದ್ರೆ ಅವಾಗ ಈ ಡಿಜಿಟ್ಸ್ ರಿವರ್ಸ್ ಆಗುತ್ತೆ, ಅಂದರೆ ಬಿ ಎ ಬರುತ್ತೆ. ಆಪ್ಷನ್ ನೋಡಿದ್ರೆ 1 into 8 is 8 ಪ್ಲಸ್ 18 ಮಾಡಿದ್ರೆ 26. ದ ನಂಬರ್ ರಿವರ್ಸ್ ಆಗಲ್ಲ, ಅಂದರೆ ಆಪ್ಷನ್ ಎ ಆಗಲ್ಲ. ಸೆಕೆಂಡ್ ನಂಬರ್ 24. 2 into 4 is 8 ಕರೆಕ್ಟ್. 24ಗೆ ಪ್ಲಸ್ 18 ಆ್ಯಡ್ ಮಾಡಿದ್ರೆ ಇಲ್ಲಿ 18 ಆ್ಯಡ್ ಮಾಡಿದ್ರೆ 24 ಇದ್ದಿದ್ದು 42, ಅಂದರೆ ಇವೆರಡು ಡಿಜಿಟ್ ರಿವರ್ಸ್ ಆಯ್ತು, ಅಂದರೆ ಆಪ್ಷನ್ ಬಿ ಇಸ್ ಕರೆಕ್ಟ್. ದ ನೆಕ್ಸ್ಟ್ ಕ್ವಶನ್, ಇಫ್ ದ 7th day of a month is 3 days earlier than Friday, what day will it be on the 19th day of the month? ಇಲ್ಲಿ ಒಂದು ಮಂತಿನ 7th day of a month is 3 days earlier than Friday. ಫ್ರೈಡೇಕ್ಕಿಂತ ಮುಂಚೆ, ಫ್ರೈಡೇಕ್ಕಿಂತ 3 ದಿನ ಮುಂಚೆ ಅಂದರೆ ಥರ್ಸ್ಡೇ, ವೆನ್ಸ್ಡೇ, ಟ್ಯೂಸ್ಡೇ. The 7th day is Tuesday and they are asking what day will it be on the 19th day. 19th day ಯಾವ ಡೇ ಆಗಿರುತ್ತೆ, ಅಂದರೆ ಯಾವ ವಾರ ಆಗಿರುತ್ತೆ ಅಂತ ಕೇಳ್ಯಾರ. 7ಗೆ 7 ಪ್ಲಸ್ ಮಾಡಿದರೆ 14. ಆಫ್ಟರ್ 7 days the day will repeating. 7 days Friday, Tuesday and 14 days also Tuesday and 15, 16, 17, 18, 19. 15 days Wednesday, 16th
Thursday, 17 Friday, 18 Saturday, 19 Sunday. The answer is Sunday. Option A is correct. ಇಲ್ಲಿ ಇನ್ನೊಂದ್ ತರಾನು ಮಾಡ್ಬೋದು ಇದನ್ನ. ಹೇಗಂದ್ರೆ second method is 7th day of a month is 3 days earlier than Friday. ಅಂದ್ರೆ 7th day ಫ್ರೈಡೇಕ್ಕಿಂತ 3 ದಿನ ಮುಂಚೆ. ಅಂದ್ರೆ ಇಲ್ಲಿ ಫ್ರೈಡೆ ಯಾವಾಗ್ಲೂ 7th ಡೇದ್ದು ಪ್ಲಸ್ 3 ಅಂದ್ರೆ 10th day. 10th day is Friday and plus 7. 17th day is also Friday and 18, 19. 18 Saturday and 19 Sunday. Option A is correct. A person standing in a queue is 17th from the first and 13th from the last. How many people are standing in a queue? Illi, here the person is standing in the line. The person is B. A person standing in a queue 17th from the first. ಅಂದ್ರೆ ಮುಂದ್ಗಡೆಯಿಂದ ಫಸ್ಟ್ ಇಂದ ನೋಡಿದ್ರೆ ಇವನು 17th ಪ್ಲೇಸ್ ಅಲ್ಲಿ ನಿಂತಿದ್ದಾನೆ. ಅಂಡ್ 13th ಫ್ರಮ್ ದ ಲಾಸ್ಟ್ ಅಂದ್ರೆ ಲಾಸ್ಟ್ ಇಂದ ನೋಡಿದ್ರೆ 13th ಗೆ ನಿಂತಿದ್ದಾನೆ. ಇಲ್ಲಿ ಕೆಳಗಡೆ ಇಲ್ಲಿ 13th ಅಂದ್ರೆ ಇಲ್ಲಿ ಹಿಂದ್ಗಡೆ 12 ಜನ ನಿಂತಿದ್ದಾರೆ. ಇಲ್ಲಿ 17th ಅಂದ್ರೆ ಇಲ್ಲಿ ಮೇಲ್ಗಡೆ 16 ಜನ ನಿಂತಿದ್ದಾರೆ. 16 plus 12 28 plus B ಅಂದ್ರೆ 1 29. 29 is A. Option A is correct. ಈಗ ಮಾಡಿದ್ರು ಬರುತ್ತೆ. ಸ್ಟ್ಯಾಂಡಿಂಗ್ ಇನ್ ಎ ಕ್ಯೂ ಇಸ್ 17th ಫ್ರಮ್ ದ ಫಸ್ಟ್ ಅಂದ್ರೆ 17 and 13th ಫ್ರಮ್ ದ ಲಾಸ್ಟ್ ಅಂದ್ರೆ ಪ್ಲಸ್ 13. 7 plus 3 is 10 ಅಂದ್ರೆ 13. ಇಲ್ಲಿ ಬಿ ನಿಂತ್ಕೊಂಡಿದಾನೆ ಅಂದ್ರೆ ಇಲ್ಲಿಂದ 17th ಇಲ್ಲಿಂದ 13th ಅಂದ್ರೆ ಎರಡು ಬರೇ ಕನ್ಸಿಡರ್ ಮಾಡೋದ್ರಿಂದ -1 ಅಂತ ಮಾಡ್ಕೋಬೇಕು. ಅಂದ್ರೆ 13 - 1 ಅಂದ್ರೆ 29. ಕ್ವಶನ್ ಅಲ್ಲಿ ಕೊಟ್ಟಿರೋ ಎರಡು ನಂಬರ್ ಅನ್ನ ಆಡ್ ಮಾಡ್ಕೊಂಡು -1 ಅಂತ ಮಾಡಿದ್ರೆ ಆನ್ಸರ್ ಬರುತ್ತೆ. ದ ಆಪ್ಷನ್ ಎ ಇಸ್ ಕರೆಕ್ಟ್. ದ ನೆಕ್ಸ್ಟ್ ಕ್ವಶನ್. Ramesh borrowed rupees 1 lakh at 8% per annum compound interest. Interest being compounded annually, how much should be repay at the end of the first year so that by repaying rupees 54,000 at the end of second year he can clear the loan? ಇಲ್ಲಿ ರಮೇಶ 1 ಲಕ್ಷ ರೂಪಾಯಿನ ಅಂದ್ರೆ 1 lakh ರೂಪಾಯಿನ 8% per annum ಕಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ಆಗಿ ತಗೋತಾನೆ. ಫಸ್ಟ್ ಇಯರ್ ಅಲ್ಲಿ ಸ್ವಲ್ಪ ಅಮೌಂಟ್ ಅನ್ನ ಪೇ ಮಾಡ್ತಾನೆ. ಸೆಕೆಂಡ್ ಇಯರ್ಗೆ ರಿಮೈನಿಂಗ್ 54,000 ನ ಪೇ ಮಾಡ್ತಾನೆ. ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಎಷ್ಟು ಪೇ ಮಾಡಿದಾನೆ ಅಂತ ಕ್ವಶನ್ ಕೇಳಿದ್ದಾರೆ. ದ ಪ್ರಿನ್ಸಿಪಲ್ ಅಮೌಂಟ್ ಈಸ್ 100%. ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಈಸ್ 100 plus 8% per annum ಅಂದ್ರೆ 108%. ಫಸ್ಟ್ ಇಯರ್ಗೆ 108% ಅಂದ್ರೆ 1 lakh is 100%. 108% is multiplying these 2 zeros cancel. 1000 into 108 ಅಂದ್ರೆ 108. ಈ 3 0ನ ಇಲ್ಲಿ ಆಡ್ ಮಾಡಿದ್ರೆ ದಿಸ್ ಇಸ್ ದ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಅಮೌಂಟ್ ಫಾರ್ ದ ಫಸ್ಟ್ ಇಯರ್. ಇವನು ಫಸ್ಟ್ ಇಯರ್ ಎಷ್ಟು ಪೇ ಮಾಡ್ಯಾನ ಗೊತ್ತಿಲ್ಲ, ಆದ್ರೆ ಸೆಕೆಂಡ್ ಇಯರ್ 54,000 ಪೇ ಮಾಡಿದಾನೆ. 54,000 ಅನ್ನ ನೆಕ್ಸ್ಟ್ ಇಯರ್ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಅಮೌಂಟ್ ಅಂದ್ರೆ ಇದು 54,000 ಇಸ್ ದ 108%. 100% is x.
Cross multiplying these numbers, 54,000 into 100 divided by 108. 54 ones are 54 twos are 2 ones are 2 5s are 10 and 50. 50,000 is the second year principal amount. ಅಂದ್ರೆ ಇವನು ಸೆಕೆಂಡ್ ಇಯರ್ಗೆ 50,000 ಉಳಿಸ್ಕೊಂಡಿರ್ತಾನೆ. ಅಂದರೆ ಫಸ್ಟ್ ಇಯರ್ದು 1,08,000 ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಅಮೌಂಟ್ ಆಗಿರುತ್ತೆ. ಸೆಕೆಂಡ್ ಇಯರ್ಗೆ 50,000 ಪೇ ಮಾಡಕ್ಕೆ ಇಟ್ಕೊಂಡಿರ್ತಾನೆ. ಅಂದರೆ ಫಸ್ಟ್ ಇಯರಲ್ಲಿ 1,08,000 ಮೈನಸ್ 50,000 ಮಾಡಿದ್ರೆ 58,000 ಫಸ್ಟ್ ಇಯರಿಗೆ ಇವನು ಪೇ ಮಾಡಿರ್ತಾನೆ. ದ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ದ ನೆಕ್ಸ್ಟ್ ಕ್ವಶನ್. The question is, if the diagonals of a rhombus are 8 cm and 10 cm respectively, what will be the area of rhombus? Rhombus area andre P into Q divided by 2. P andre first diagonal, Q andre second diagonal. A is equal to P andre 8 cm, Q andre 10 cm divided by 2. 2 ones are 2 5s are 8 into 5 is 40. The option B is 40 square centimeter. The next question. Milkman mixes 20 liters of water with 80 liters of milks. After selling 1/4 of this mixture, he adds water to replenish the quantity that he has sold. What is the current proportion of water to milk? Here the milkman mixes 20 liters of water with 80 liters of milks. Water and milk. Water ಎಷ್ಟಿದೆ 20 liters. Milk ಎಷ್ಟಿದೆ 80 liters. ಅಂದರೆ 20 plus 80 is 100. After selling 1/4 of the mixture ಅಂದರೆ 100ದ್ದು 1/4 ಅಂದರೆ 25 liters ಅನ್ನ ಇವನು ಸೆಲ್ ಮಾಡ್ತಾನೆ. ಇದ್ರದ್ದು 1/4 ಅಂದರೆ 20ದು 1/4 ಅಂದರೆ 5 liters. 80 litersದು 1/4 ಅಂದರೆ 20 liters. 25 liters ಅಲ್ಲಿ 5 liters ವಾಟರ್ ಇದೆ, 20 liters ಮಿಲ್ಕ್ ಇದೆ. ಫಸ್ಟ್ ಓಪನಿಂಗ್ ವಾಟರ್ ಎಷ್ಟಿತ್ತು 20 liters ಇತ್ತು, ಮಿಲ್ಕ್ ಎಷ್ಟಿತ್ತು 80 liters ಇತ್ತು. ಈ 20 liters ಅಲ್ಲಿ 5 liters ಸೆಲ್ ಆದರೆ 15 liter ವಾಟರ್ ಉಳಿಯುತ್ತೆ, 60 liter ಮಿಲ್ಕ್ ಉಳಿಯುತ್ತೆ. ನೆಕ್ಸ್ಟ್ ಹಿ ಆಡ್ಸ್ ವಾಟರ್ ಟು ದ ಕ್ವಾಂಟಿಟಿ. ಇವು ಎಷ್ಟು 25 liters ಸೆಲ್ ಮಾಡಿರೋನ ಅಷ್ಟೇ ಲೀಟರ್ಸ್ ಅಷ್ಟೇ ಪ್ರಮಾಣದ ನೀರನ್ನ ಇದಕ್ಕೆ ಸೇರಿಸ್ತಾನೆ. ಅಂದರೆ 25 liters ವಾಟರ್ ಹಿ ಆಡೆಡ್. 25 plus 15 is 40 liter ವಾಟರ್ ಐತಿ, 60 liter ಮಿಲ್ಕ್ ಐತಿ. ಇದರದ್ದು ರೇಷಿಯೋ ಎಷ್ಟು ಆಗ್ತದೆ? 0 0 ಕ್ಯಾನ್ಸಲ್ ಆಗಿ 2 2s are 2 3s are. ಅಂದರೆ ವಾಟರ್ is to milk is 2 is to 3. The option A is correct. Let's see the next question. Question is, how many numbers are divisible by 9 between 1 and 300? ಅಂದರೆ 1 to 300 ಅಲ್ಲಿ 9 ಇಂದ ಫುಲ್ಲಿ ಡಿವೈಡ್ ಆಗೋ ನಂಬರ್ಸ್ ಎಷ್ಟಿದಾವೆ ಅಂತ ಕ್ವಶನ್ ಕೇಳಿದಾರೆ. ಅಂದರೆ ಈ ಲಾರ್ಜ್ ನಂಬರನ್ನು 300 ಈ 9 ಇಂದ ಡಿವೈಡ್ ಮಾಡಬೇಕು. 9 3s are 27 and remaining 3 and 0, 9 3s are 27 and the remainder is 3. ಇದು 9 ಇಂದ ಡಿವೈಡ್ ಹೋಗಲ್ಲ, ಅದಕ್ಕೆ ಬಿಟ್ಬಿಡ್ಬೇಕು. The dividend is 33 is the answer. The option B is correct. For example, ಈಗ 1 to 36 ಅಲ್ಲಿ or 1 to 37 ಅಲ್ಲಿ 9 ಇಂದ ಡಿವೈಡ್ ಆಗೋ ನಂಬರ್ ಎಷ್ಟಂದ್ರೆ ಈ ಲಾರ್ಜ್ ನಂಬರನ್ನು 9 ಇಂದ ಡಿವೈಡ್ ಮಾಡಬೇಕು.
9 4s are 36. The remainder one is not divided by the 9. 4 number ಯಾವ್ಯಾವು? 9 1s are 9, 9 2s are 18, 9 3s are 27, 9 4s are 36. The answer is 4 numbers. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ 1 to 25 ಅಲ್ಲಿ 4 ಇಂದ ಡಿವೈಡ್ ಆಗೋ ನಂಬರ್ ಎಷ್ಟಿದೆ ಅಂತ ನೋಡಿದ್ರೆ ಈ ಲಾರ್ಜ್ ನಂಬರ್ 25 ಡಿವೈಡೆಡ್ ಬೈ 4. 4 6 ಜಾ 24. ದ ಆನ್ಸರ್ is 6. ಈ 6 ನಂಬರ್ಸ್ ಯಾವಂದ್ರೆ 4 1s are 4, 4 2s are 8, 12, 60, 20 and 24. Here the answer is 300 divided by 9 is equal to 33 is the answer. The option B correct. Next question is, what is the square root of 729? ಈ 729 ದ ಸ್ಕ್ವೇರ್ ರೂಟ್ ಯಾವುದು ಅಂತ ಕೇಳ್ಯಾರ. ಈ 729 ದ ಸ್ಕ್ವೇರ್ ರೂಟ್ ನೋಡ್ಕೋಬೇಕಂದ್ರೆ ಫಸ್ಟ್ ಇವೆ ಲಾಸ್ಟ್ ನಂಬರು ಯಾವುದ್ರದ್ದು ಅಂತ ನೋಡ್ಕೋಬೇಕು. ಅಂದರೆ 1 ಯಾವಾಗಲೂ 1 ಇರುತ್ತೆ, 2 4, 3 9, 4 16, 5 25 ಅಂದರೆ 5 ಇರುತ್ತೆ. 6 36 ಅಂದರೆ 6 ಇರುತ್ತೆ. 7 49 ಅಂದರೆ 9 ಇರುತ್ತೆ. 8 64, 9 81 ಅಂದರೆ 1 1 2 4 3 9 4 6 5 5 6 6 7 9 8 4 9 1. ಈ 9 ಅಂದರೆ ಇದು 9 ಎದುರದ್ದು ಬರ್ಬೋದು, 3 ಆಗ್ಬೋದು, 7 ಆಗ್ಬೋದು. ಅಂದರೆ ಈ ಲಾಸ್ಟ್ 2 ನಂಬರನ್ನು ಸ್ಕ್ವೇರ್ ಅಂದಾಗ ಈ ಲಾಸ್ಟ್ 2 ನಂಬರ್ ನೋಡಬೇಕು. ಈ 9 ಅಂದರೆ 3 ಇರ್ಬೋದು, 7 ಇರ್ಬೋದು, 3 or 7. ಆಮೇಲೆ ಈ ನೆಕ್ಸ್ಟ್ 1 ನಂಬರ್ ಇದರಲ್ಲಿ ಇದು ಯಾವ ನಂಬರ್ದು ಸ್ಕ್ವೇರ್ ಅಂತ ನೋಡ್ಕೋಬೇಕು. 7 is not the square. 7ಕ್ಕಿಂತ ಚಿಕ್ಕದು ಯಾವುದಿದೆ? 4. 4 is the square of 2 ಅಂದರೆ 23 or 27. ಅವಾಗ 2 ನಂಬರ್ ಸಿಗೋದ್ರಿಂದ ನಾವು 25ನ ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ. ಅವಾಗ ನೋಡ್ಬೋದು 25 ಅಂದರೆ ಇಂಟು 25 ಅಂದರೆ 25 ಸ್ಕ್ವೇರ್ ಅಂದರೆ ಈ 5ನ ಇಂಟು ಸ್ಕ್ವೇರ್ ಮಾಡ್ಕೊಂಡು 5 into 5 is 25. 2 ನೆಕ್ಸ್ಟ್ ನಂಬರ್ 3 ಅಂದರೆ 2 into 3 is 625. 25 ಸ್ಕ್ವೇರ್ 625 ಅಂದರೆ ಇದು 729 625ಕ್ಕಿಂತ ಜಾಸ್ತಿ ಇರೋದ್ರಿಂದ ಇದು 23ದ ಸ್ಕ್ವೇರ್ ರೂಟ್ ಅಲ್ಲ, 27ದ ಸ್ಕ್ವೇರ್ ರೂಟ್. ದ ಆಪ್ಷನ್ ಎ ಇಸ್ ಕರೆಕ್ಟ್. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ 1024. ಈ 1024 ಯಾವ ನಂಬರ್ದು ಸ್ಕ್ವೇರ್ ರೂಟ್ ಅಂತ ಕಂಡುಹಿಡಿಯೋದ್ರೆ 4 ಲಾಸ್ಟ್ ಇದ್ರೆ ಇದು ಲಾಸ್ಟ್ ಡಿಜಿಟ್ 2 ಇಲ್ಲ 8 ಅಂದರೆ 2 or 8. ಇವೆರಡು ನಂಬರ್ದು 2 ಗ್ರೂಪ್ ಮಾಡಿಕೊಂಡು ಇವೆರಡು ಸಂಖ್ಯೆ ಬಿಟ್ಬಿಡ್ಬೇಕು. ಇನ್ನು ನೆಕ್ಸ್ಟ್ 10 ಯಾವ ಸಂಖ್ಯೆ ಸ್ಕ್ವೇರ್ ರೂಟ್ ಅಂತ ನೋಡ್ಕೋಬೇಕು. 10 is not the ಸ್ಕ್ವೇರ್ ನಂಬರ್. ಅವಾಗ ಇದಕ್ಕಿಂತ ಚಿಕ್ಕ ಸಂಖ್ಯೆ 9 ಐತಿ. ಇದು 9 ಯಾವ ಸಂಖ್ಯೆ ಸ್ಕ್ವೇರ್? 3 32 or 38. ಇಲ್ಲಿ ನಮಗೆ 2 ನಂಬರ್ ಸಿಕ್ಕು. ಅವಾಗ ನಾವು ಏನು ಮಾಡ್ಕೋಬೇಕು? 35ದ ಸ್ಕ್ವೇರ್ ರೂಟ್ ನೋಡ್ಕೋಬೇಕು. 35ದ ಸ್ಕ್ವೇರ್ ನಂಬರ್ ನೋಡಬೇಕು. 35 ಯಾಕಂದರೆ ಲಾಸ್ಟ್ ಡಿಜಿಟ್ 5 ಇರೋ ನಂಬರನ್ನ ಈಸಿಯಾಗಿ ಸ್ಕ್ವೇರ್ ಮಾಡ್ಬೋದು. ಅಂದರೆ 5 into 5 is 25. 3ದ ನೆಕ್ಸ್ಟ್ ನಂಬರ್ 4. 3 into 4 is 12. 1225 is the square of 35. 1024 ಈ ನಂಬರ್ಗಿಂತ ಚಿಕ್ಕದಾಗಿದೆ. ಅಂದರೆ 35ಕ್ಕಿಂತ ಚಿಕ್ಕದಿರೋ ನಂಬರ್ ಯಾವುದು? 32. The answer is 32. Here, what is the square root of 729 means?
is option A correct. Next question. The next item in the series 13, 25, 51, 101 and 203 is question mark. This question is on number series. The series are 13, 25, 51, 101, 203 and next question is the next number is ಇಲ್ಲಿ ಏನು ಮಾಡಿದ್ದಾರೆ ಮಲ್ಟಿಪ್ಲಿಕೇಶನ್ ಇಂಟು 2 13 into 2 is 26 minus 1 next 25 into 2 is 50 50 plus 1 is 51 ಅಂದ್ರೆ into 2 plus 1 here 51 into 2 is 102 minus 1 is 101 into 2 minus 1 next into 2 plus 1 ಅಂದ್ರೆ 101 into 2 ಅಂದ್ರೆ 202 plus 1 ಅಂದ್ರೆ 203 the next into 2 minus 1 203 into 2 ಅಂದ್ರೆ 602 into 2 is 4 406 minus 1 ಅಂದ್ರೆ 405 the next number is 405 the option A is correct. Going to the next question. At the end of a meeting 10 people prevent shake hand with each other. Totally what is the number of shake hand? 10 into 9 ಶೇಕ್ ಹ್ಯಾಂಡ್ ಮಾಡ್ಕೊಳ್ಳೋಕೆ ಎಷ್ಟು ಜನ ಬೇಕು ಇಬ್ರು ಅದಕ್ಕೆ ಡಿವೈಡೆಡ್ ಬೈ 2 2 1s 2 5s 5 into 9 is 45 the option C is correct. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ ಎ ಬಿ ಸಿ 3 ಜನ ಇದ್ದಾರೆ ಅವ್ರು ಹ್ಯಾಂಡ್ ಶೇಕ್ ಮಾಡ್ಕೊಂಡ್ರೆ ಎಷ್ಟು ಬಾರಿ ಹ್ಯಾಂಡ್ ಶೇಕ್ ಮಾಡ್ಕೋಬಹುದು ಅಂತ ಅಂದ್ರೆ 3 into 2 divided by 2 2 2 ಕ್ಯಾನ್ಸಲ್ ಆಗಿ 3 ಆಗುತ್ತೆ ಅಂದ್ರೆ ಇಲ್ಲಿ ಯಾರ್ಯಾರು ಹ್ಯಾಂಡ್ ಶೇಕ್ ಮಾಡ್ಕೋತಾರೆ ಎ ಬಿ ಬಿ ಸಿ ಅಂಡ್ ಎ ಸಿ ಒಂದ್ ವೇಳೆ ಇಫ್ ದೇರ್ ಆರ್ 4 ಪರ್ಸನ್ 4 ಜನ ಇದ್ರೆ 4 into 3 divided by 2 ಇದ್ರೆ 2 1s 2 2s 2 into 3 is 6 ಆ 4 ಜನ ಯಾರು ಎ ಬಿ ಸಿ ಡಿ ಎ ಬಿ ಹ್ಯಾಂಡ್ ಶೇಕ್ ಮಾಡ್ಕೋತಾರೆ ಎ ಸಿ ಹ್ಯಾಂಡ್ ಶೇಕು ಎ ಡಿ ಅಂಡ್ ಬಿ ಸಿ ಬಿ ಡಿ ಅಂಡ್ ಸಿ ಡಿ ಅಂದ್ರೆ 1 2 3 4 5 6 6 times ಅವರು ಹ್ಯಾಂಡ್ ಶೇಕ್ ಮಾಡ್ಕೋತಾರೆ. ದ ಆನ್ಸರ್ ಆಫ್ ದಿಸ್ ಕ್ವಶನ್ is option C 45 and the next question the sum of any 4 consecutive number is always ಇಲ್ಲೇನ್ ಕೇಳ್ಯಾರ 4 ಕಾನ್ಸಿಕ್ಯೂಟಿವ್ ನಂಬರ್ಸ್ ಸಮ್ ಯಾವಾಗ್ಲೂ ಏನಾಗಿರುತ್ತೆ ಇವನ್ ಆಗಿರುತ್ತಾ ಆಡ್ ಆಗಿರುತ್ತಾ ಲಾಸ್ಟ್ 5 ಇರುತ್ತಾ ಅಥವಾ 7 ಇರುತ್ತಾ ಅಂತ ಕೇಳಿದಾರೆ. ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದ್ರೆ ಫಸ್ಟ್ ನಂಬರ್ ಅನ್ನ ನಾವು ಎಕ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಕಾನ್ಸಿಕ್ಯೂಟಿವ್ ಅಂದ್ರೆ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 3 ಇವ್ರ ಸಮ್ ಮಾಡಿದ್ರೆ ಎಕ್ಸ್ 2x 3x 4x 4x plus 1 plus 2 is 3 3 plus 3 is 6 sum of 4 consecutive numbers ಈ x ಗೆ ನಾವು ಆಡ್ ನಂಬರ್ ಹಾಕಿ ಆರ್ ಇವನ್ ನಂಬರ್ ಹಾಕಿದ್ರು 4 into 1 ಹಾಕಿದ್ರು 4 into 1 plus 6 4 into 1 is 4 plus 6 is 10 the value ಇವನ್ ನಂಬರ್ ಬರುತ್ತೆ ಇವನ್ ನಂಬರ್ ಆಡ್ ಮಾಡಿದ್ರೆ 4 into 2 plus 6 ಅಂದ್ರೆ 4 into 2 is 8 plus 6 ಅಂದ್ರೆ 14 ಇವಾಗ್ಲೂ ಇವನ್ ನಂಬರೇ ಬರುತ್ತೆ. The questions are finished. Thank you for watching this video. Please subscribe our YouTube channel
U First Academy, and please like this video. Thank you.